ಇನ್ನೂ ಆರದ ಕೆರಗೋಡು ಹನುಮಧ್ವಜ ಕಿಚ್ಚು ಮಂಡ್ಯದಲ್ಲಿ ಬೇಸ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆಯಾ? ಇನ್ನು ಕುಮಾರಸ್ವಾಮಿ ಬರೀ ಸುಳ್ಳೆ ಹೇಳೋದು ಅಂತ ಕುಟುಕಿದ್ಯಾರು? ಕೆರಗೋಡು ಪಿಡಿಒ ಅಮಾನತು ಇದೆಲ್ಲವನ್ನ ನೋಡೋಣ ಧ್ವಜ ದಂಗಲ್ ನ್ಯೂಸ್ ಟಾಪ್ 9 ನಲ್ಲಿ. ಕೆರಗೋಡಿನಲ್ಲಿ ಹನುಮಧ್ವಜ ಅಳಿಸಿದ್ದಕ್ಕೆ ಕೆರಳಿದ್ದ ಬಿಜೆಪಿ ನಿನ್ನೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಭಾರೀ ಪ್ರತಿಭಟನೆಯನ್ನೇ ನಡೆಸಿದೆ. ಆದರೆ ಪ್ರತಿಭಟನೆ ವೇಳೆ ಸಣ್ಣ ಪುಟ್ಟ ಘರ್ಷಣೆಯೂ ನಡೆದಿದೆ. ಪ್ರತಿಭಟನಾಕಾರರು ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳನ್ನು ಹರಿದು ಹಾಕಿ ಬೆಂಕಿ ಹಚ್ಚಿದ್ದಾರೆ. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದವರನ್ನ ಪೊಲೀಸರು ವಶಕ್ಕೆ ಪಡೆದು ನಂತರ ರಿಲೀಸ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದರೆ ಸಾಲದು, ನಿಮ್ಮ ನಡವಳಿಕೆ ಮುಖ್ಯ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ನಿಮ್ಮ ತಪ್ಪು ತಿದ್ದುಕೊಳ್ಳಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಹೇಳಿದ್ದಾರೆ. ರಾಜಕೀಯ ಮಾಡಿದ್ದು ನೀವು, ಅಧಿಕಾರದ ಅಮಲಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಹಲ್ಲೆ ಮಾಡಿದ್ದೀರಿ. ಹನುಮಂತನ ಕೆಣಕಿದ್ದಕ್ಕೆ ಲಂಕೆ ದಹನವಾಯಿತು, ಅದೇ ರೀತಿ ನಿಮ್ಮ ಅವನತಿ ಆಗುತ್ತೆ. ಹನುಮ ಧ್ವಜ ಮತ್ತೆ ಹಾರಿಸಬೇಕು, ಅಲ್ಲಿವರೆಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲಿ ಹನುಮಧ್ವಜ ವಿವಾದ ಸಂಬಂಧ ಸರ್ಕಾರ ಬಿಡುಗಡೆ ಮಾಡಿದ ದಾಖಲೆ ನಕಲಿ ಎಂದಿರುವ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಯಾವಾಗಲೂ ಬರೀ ಸುಳ್ಳೆ ಹೇಳೋದು, ತಾವು ಹೇಳಿದ್ದನ್ನ ಎಚ್ಡಿಕೆ ಎಂದಾದರೂ ಸಾಬೀತುಪಡಿಸಿದ್ದಾರೆ. ಎಚ್ಡಿಕೆ ಮೊದಲು ತಮ್ಮ ನಡವಳಿಕೆಯನ್ನ ಸರಿಪಡಿಸಿಕೊಳ್ಳಲಿ ಅಂತ ತಿರುಗೇಟು ನೀಡಿದ್ದಾರೆ. ರಾಷ್ಟ್ರಧ್ವಜ ಕನ್ನಡ ಬಾವುಟ ಹಾರಿಸುವುದಕ್ಕೆ ಅನುಮತಿ ಪಡೆಯಲಾಗಿತ್ತು, ಆದರೆ ಬೇರೆ ಬಾವುಟ ಹಾರಿಸಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಮಂಡ್ಯದಲ್ಲಿ ಬಿಜೆಪಿಗೆ ಬೇಸ್ ಇಲ್ಲ, ಬೇಸ್ ಮಾಡಿಕೊಳ್ಳೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ. ಮಂಡ್ಯ ಬೇಸ್ ಇಲ್ಲ, ಬೇಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ. ಹನುಮನ ಧ್ವಜ ಹಾರುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಕೋಲಾರದಲ್ಲಿ ಟಿವಿ9ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಧ್ವಜ ಹಾರಿಸೋದಕ್ಕಾಗಿ ಗ್ರಾಮ ಪಂಚಾಯತ್ನಿಂದ ಅನುಮತಿ ಪಡೆಯಲಾಗಿದೆ. ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭವಿಲ್ಲ. ಆಂಜನೇಯ ದೇವಾಲಯದ ಮುಂದೆ ಧ್ವಜಸ್ತಂಭ ಹಾಕಲಾಗಿದೆ. ಈ ಹಿಂದೆನೂ ಹನುಮಂತನ ಧ್ವಜ ಹಾರಿಸಲಾಗಿದೆ. ಆದರೆ ಕಾಂಗ್ರೆಸ್ಸಿಗರು ರಾಷ್ಟ್ರಧ್ವಜ ಹಾರಿಸಿ ವಿವಾದ ಸೃಷ್ಟಿ ಮಾಡಿದ್ದಾರೆ. ನಾವು ಅನುಮತಿ ಕೊಟ್ರೆ ರಾಷ್ಟ್ರಧ್ವಜ ಹನುಮ ಧ್ವಜ ಎರಡನ್ನೂ ಹಾರಿಸ್ತೇವೆ ಅಂತ ಅಶೋಕ್ ಹೇಳಿದ್ದಾರೆ. ನಮ್ಮ ಹೋರಾಟ ಮುಂದುವರಿತದೆ. ನಮಗೆ ಅನುಮತಿ ಕೊಟ್ರೆ ನಾವು ರಾಷ್ಟ್ರಧ್ವಜನೂ ಹಾಕ್ತೀರಿ, ಹನುಮಂತನ ಧ್ವಜನೂ ಹಾಕ್ತೀರಿ. ಗುಂಡೇಟಿಗೆ ನಾವು ಹೆದರಲ್ಲ, ಇವರ ಲಾಠಿ ಏಟಿಗೆ ಹೆದರೋದಿಲ್ಲ ಅಂತ ಕೆರೆಗೋಡುವಿನಿಂದ ಪಾದಯಾತ್ರೆ ವೇಳೆ ಬಿಜೆಪಿಯ ಮಾಜಿ ಶಾಸಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವರಿಂದ ನಾವು ದೇಶ ಪ್ರೇಮದ ಪಾಠ ಕಲಿಬೇಕಾಗಿಲ್ಲ, ನಾವು ದೇಣಿಗೆ ಸಂಗ್ರಹಿಸಿ ಧ್ವಜಸ್ತಂಭ ಹಾಕಿರೋದು. ಇದನ್ನು ವಿರೋಧಿಸುವುದಕ್ಕೆ ಇವರ್ಯಾರು? ಕಾಂಗ್ರೆಸ್ನವರಿಗೆ ಟಿಪ್ಪು ದೆವ್ವ ಮೆಟ್ಕೊಂಡಿದೆ, ಅದಕ್ಕೆ ಹೀಗೆ ಆಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹನುಮಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೆರಗೋಡು ಪಿಡಿಒ ಜೀವನ್ ಬಿಎಂ ರನ್ನ ಅಮಾನತು ಮಾಡಲಾಗಿದೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ತನ್ವೀರ್ ಆಸಿಫ್ ಸೇಠ್ ಸಸ್ಪೆಂಡ್ ಮಾಡಿ ಆದೇಶಿಸಿದ್ದಾರೆ. 5 ಕಾರಣ ನೀಡಿ ಪಿಡಿಒ ರನ್ನ ಅಮಾನತುಗೊಳಿಸಲಾಗಿದೆ. ಕೆರಗೋಡು ಗ್ರಾಮದಲ್ಲಿ ನಡೆದ ಘರ್ಷಣೆಗೆ ಪಿಡಿಒ ನೇರ ಕಾರಣ ಅಂತ ಉಲ್ಲೇಖಿಸಲಾಗಿದೆ. ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿ ನೀಡಿ ಕರ್ತವ್ಯ ಲೋಪ ಆರೋಪದ ಅಡಿಯಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಮಂಡ್ಯದಲ್ಲಿ ಇಂತಹ ಘಟನೆ ಯಾವತ್ತೂ ನಡೆದಿಲ್ಲ. ಕರಾವಳಿ ರಾಜಕೀಯವನ್ನ ಮಂಡ್ಯಕ್ಕೆ ಬಿಜೆಪಿಯವರು ಸಂಚು ರೂಪಿಸಿದ್ದಾರೆ. ಟ್ರೈನಡ್ ಆರ್ಎಸ್ಎಸ್ ಮತ್ತು ಬಜರಂಗ ದಳದವರು ಬಂದು ಇವತ್ತು ಗಲಭೆ ಮಾಡಿದ್ದಾರೆ ಅಂತ ಶಾಸಕ ರವಿ ಗಣಿಗ ಆರೋಪಿಸಿದ್ದಾರೆ. ಮಂಡ್ಯದಲ್ಲಿ ನಾವು 1 ಲಕ್ಷ ತ್ರಿವರ್ಣ ಧ್ವಜ ಹಾರಿಸ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಮುಗ್ಧ ಮಂಡ್ಯ ಜನಗಳ ಮೇಲೆ ಹೊರಗನಿಂದ ಕರ್ಕೊಂಡ್ಬಂದು ದಾಳಿ ಮಾಡಿ ಗಲಭೆನ ಎಬ್ಸಿದ್ದಾರೆ. ನಾಗಪುರ ಆರ್ಎಸ್ಎಸ್ ಕಚೇರಿಯಲ್ಲಿ 52 ವರ್ಷ ಬಿಜೆಪಿ ರಾಷ್ಟ್ರಧ್ವಜ ಹಾರಿಸಿಲ್ಲ ಅಂತ ಮಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಕೆರಗೋಡು ಗ್ರಾಮದಲ್ಲಿ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಅನುಮತಿ ಪಡೆದಿದ್ರು. ಕೋಮು ಸೌಹಾರ್ದತೆ ಶಾಂತಿ ಕಾಪಾಡೋದಕ್ಕೆ ಭಗವಧ್ವಜ ಹಾರಿಸಲಾಗಿದೆ. ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ವಿ, ಅದನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ನ ಕಚೇರಿ ನಾಗ್ಪುರ್ನಲ್ಲಿ ಏನಿದೆ, ಸುಮಾರು 52 ವರ್ಷಗಳ ಕಾಲ ರಾಷ್ಟ್ರಧ್ವಜವನ್ನು ಆರಿಸದೇ ಇರತಕ್ಕಂಥ ಪಕ್ಷ ಅದು. ಯಾಕಂದರೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ. ಅದಕ್ಕೆ ಅನುಷ್ಠಾನಕ್ಕೆ ತರಬೇಕಂದ್ರೆ ಯಾರೇ ಇದ್ರೂ ಸಹ ಸರಿಯಾದ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ.